ತನಗೋಸ್ಕರ ದರ್ಶನಕ್ಕೋಸ್ಕರ ಒಳಗಡೆ ಬಂದಂತ ಭಕ್ತಾದಿಗಳು ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೋ ಅವರ ಪಾದದ ಧೂಳನ್ನೇ ನನ್ನ ಹಣೆ ಮೇಲೆ ಇಡಿ ಅಂತ ಆದೇಶ ಮಾಡ್ತಾರೆ. ಹೌದು, ಇವಾಗ ನೀವು ಕೇಳಿದ್ದು ಅಕ್ಷರ ಸಹ ಪ್ರತಿಯೊಂದು ಸತ್ಯ. ಪಂಡರಾಪುರದಲ್ಲಿ ದರ್ಶನದ ಸಮಯ ಮುಗಿದ್ಮೇಲೆ ದೇವಸ್ಥಾನದ ಬಾಗ್ಲ ಹಾಕಿದ್ಮೇಲೆ ದೇವಸ್ಥಾನದೊಳಗಡೆ ಕಸ ಗುಡಿಸ್ತಾರೆ. ಕಸ ಗುಡಿಸಿ ಬಂದಂತ ಭಕ್ತಾದಿಗಳ ಪಾದದ ಧೂಳನ್ನ ಒಂದ್ ಕಡೆ ಜಲ್ಡಿ ಹಿಡಿದು ತೆಗೆದಿಡ್ತಾರೆ. ಆಮೇಲೆ ಆ ಭಕ್ತಾದಿಗಳ ಪಾದದ ಧೂಳನ್ನ ತಗೊಂಡು ಪರಮ ಪವಿತ್ರವಾದ ಚಂದ್ರಭಾಗ ನದಿ ನೀರಿನ ಜೊತೆ ಬೆರೆಸಿ ಒಂದು ಪೇಸ್ಟ್ ತರ ರೆಡಿ ಮಾಡ್ಕೋತಾರೆ. ಮಾರನೇ ದಿನ ಸ್ವಾಮಿಗೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ಚಂದನದ ನಾಮ ಇಡಲಾಗತ್ತೆ. ಆ ನಾಮದ ಮೇಲೆ ಭಗವಂತನ ಅಪ್ರತಿಮ ಕೋಟ್ಯಾಂತರ ಭಕ್ತರ ಪಾದದ ಧೂಳನ್ನ ಸ್ವಾಮಿ ಹಣೆ ಮೇಲೆ ಚಿಕ್ಕದಾಗಿ ಒಂದು ಬೊಟ್ಟು ರೂಪದಲ್ಲಿ ಇಡಲಾಗುತ್ತೆ. ಭಗವಂತನ ಈ ಕರುಣೆ ಪ್ರೀತಿ ತುಂಬಿದ ಕತೆ ಯಾರೇ ಕೇಳಿದ್ರು ಕಣ್ಣಲ್ಲಿ ನೀರು ತಿರುಗೋಗುತ್ತೆ.